everyone. Dear students, today we will discuss about lesson number 4, unit number 4, the boss who cares. ನೋಡ್ರಿ ನಾವು ಇವತ್ತು ಯಾವ ಪಾಠವನ್ನು ನೋಡಬೇಕಾಗಿತ್ತಪ್ಪ ಅಂದ್ರೆ ನಿಮ್ಮ 5ನೇ ತರಗತಿಯ the boss who cares. ಅಂದ್ರೆ ನಾವು ಕೆಲಸ ಮಾಡ್ತಿರ್ತಕ್ಕಂಥ ಮಾಲೀಕ ಬಾಸ್ ಹೂ ಕೇರ್ಸ್, ಯಾರು ಅಷ್ಟ ಕೇರ್ ಮಾಡ್ತಾರೆ ಅಂದ್ರೆ ಕಾಳಜಿಯನ್ನು ವಹಿಸ್ತಾರೆ ಯಾರ ಅಂತ ಇವತ್ತು ನೋಡೋದು. ಈಗ ನೋಡ್ರಿ ನಾನು ಏನ್ ಮಾಡ್ತೇನೆ, ಫಸ್ಟ್ ಅಂದ್ರ ಈ ಪೂರ್ತಿ ಲೆಸನ್ ಅನ್ನ ಓದ್ತೇನೆ. ಓದಿ ನೀವು ಏನ್ ಮಾಡ್ತೇನೆ ಕನ್ನಡ ಒಳಗ ಹೇಳ್ತೇನೆ. ಇಲ್ಲಿ ಕೆಲವೊಂದು ಶಬ್ದಗಳ ಅರ್ಥವನ್ನ ಏನ್ ಬರ್ತಿರ್ತೇನೆ ಅದನ್ನೆಲ್ಲ ನೀವು ಏನ್ ಮಾಡ್ಬೇಕಂದ್ರೆ ಕ್ಲಿಯರ್ ಆಗಿ ಬರ್ಕೋಬೇಕು. ಓಕೆ, ಫಸ್ಟ್ unit 4 prose, the boss who cares. At Thumb Space Center there were about 70 scientists. They were all involved in developing rockets. This was an adventurous task and this took a lot of time. There was so much work that really made them restless. They worked right from morning till night and sometimes they left for home at midnight. But they were all happy to work under their boss and did not think of quitting the job. One day one of the scientists came to his boss and asked, Sir, I have promised to take my children to the exhibition in town today. Will you please allow me to leave the office at 5:30 in the morning? His boss replied, All right, you are permitted to leave the office early today. The scientist was happy and started working. He was so busy working that he never even bothered to look at his watch. After the day's work was completed, he looked at the watch and it was 8:30 in the evening. He looked for his boss. The boss was not there. As he had told the boss in the morning itself, he closed everything and left for home. ನೋಡ್ರಿ ಏನಪ್ಪ ಅಂದ್ರೆ ಇಲ್ಲಿ ಒಂದು ಸೆಂಟರ್ ಅದ. ಯಾವ ಸೆಂಟರ್? at Thumb Space Center there were about 70 scientists. ನೋಡ್ರಿ ಯಾವ ಸೆಂಟರ್ ಅಪ್ಪ ಅಂದ್ರೆ Thumb Space Center. Thumb Space Center. ಎಷ್ಟು ಜನ ಸೈಂಟಿಸ್ಟ್ ಇದ್ದಂದ್ರ about 70. ಸೈಂಟಿಸ್ಟ್ ಇದ್ರು. ಎಷ್ಟು ಜನ? 70 ಜನ ಸೈಂಟಿಸ್ಟ್ ಅಲ್ಲ. ಯಾರ ಸೈಂಟಿಸ್ಟ್ ವರ್ಕ್ ಮಾಡಿದ್ರು ಎಲ್ಲಿ? ಥಂಬ್ ಸ್ಪೇಸ್ ಸೆಂಟರ್, ನೌಕಾಯಾನ ಸ್ಪೇಸ್. ಆ ಕೇಂದ್ರದಲ್ಲಿ ಏನ್ ಮಾಡಿದ್ರು? ಅಬೌಟ್ 70 70ಕ್ಕಿಂತ ಹೆಚ್ಚು ಸೈಂಟಿಸ್ಟ್ ಏನ್ ಮಾಡಿದ್ರು? ಕಾರ್ಯನಿರ್ವಹಿಸ್ತಿದ್ರು. ಅಲ್ಲಿ ಏನ್ ಕೆಲಸ ಮಾಡ್ತಿದ್ರು? ಡೆವಲಪಿಂಗ್ ರಾಕೆಟ್ಸ್. ಅಂದ್ರೆ ಇಲ್ಲಿ ಏನಪ್ಪ ಡೆವಲಪಿಂಗ್? ನೋಡ್ರಿ ಡೆವಲಪಿಂಗ್ ಅಂದ್ರೆ ಏನ? ನೋಡ್ರಿ ಡೆವಲಪಿಂಗ್ ಅಂದ್ರೆ ಅಭಿವೃದ್ಧಿ. ಡೆವಲಪಿಂಗ್ ಅದು ಯಾವಾಗ? ರಾಕೆಟ್. ರಾಕೆಟ್ ಏನ್ ಮಾಡಿದ್ರು? ಅಭಿವೃದ್ಧಿ ಮಾಡ್ತಿದ್ರು. ಅದು ಹೆಂಗ? ತಮ್ಮನ್ನು ತಾವು ತೊಡಗಿಸಿಕೊಂಡು ಇನ್ವಾಲ್ವ್. ತಮ್ಮನ್ನು ತಾವು ಆ ರಾಕೆಟ್ ಅಭಿವೃದ್ಧಿಯನ್ನ ಮಾಡೋ ಕಾರ್ಯದಲ್ಲಿ ಹೆಂಗ ತಮ್ಮನ್ನು ಅತಿ ಆಳವಾಗಿ ಅಧ್ಯಯನ
ಆಗುವಂತ ಕೆಲಸ ಅಲ್ಲ. ಇದು ಬಹಳಷ್ಟು ದಿನಗಳ ಕಾಲದವರೆಗೆ ಏನ್ ಮಾಡ್ತಿದ್ರು, ಟೈಮ್ ವೇಳೆಯನ್ನು ಅಥವಾ ಸಮಯವನ್ನು ತೆಗೆದುಕೊಳ್ಳುತ್ತಿತ್ತು. ಕೇವಲ 2 ದಿನದಲ್ಲಿ ಕೆಲಸ ಕಾರ್ಯವನ್ನು ಪರಿಪೂರ್ಣ ಆಗುವ ಕೆಲಸ ಆಗಿರಲಿಲ್ಲ. ಇದು ಹಲವಾರು ವರ್ಷಗಳವರೆಗೆ ನಿರಂತರವಾಗಿ ಮಾಡುವ ಒಂದು ಕಾರ್ಯವಾಗಿತ್ತು. ಯಾವ್ದ? ಡೆವಲಪಿಂಗ್ ರಾಕೆಟ್ಸ್. ಅದು ಎಲ್ಲಿ? ಹಮ್ ಸ್ಪೇಸ್ ಸೆಂಟರ್ ನಲ್ಲಿ. There was so much work that really made them restless. ನೋಡ್ರಿ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕೆಲಸದ ಅಭಾವ ಅಥವಾ ಕೆಲಸದ ಪ್ರಭಾವ ಬಹಳ ಇರುತ್ತಿತ್ತು. ಕೆಲಸ ಅತಿಯಾಗಿ ಇರುವುದರಿಂದ ಏನಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬ ಸೈಂಟಿಸ್ಟ್ಗೂ ಅಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಏನಾಗಿತ್ತಪ್ಪ ಅಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ರೆಸ್ಟ್ಲೆಸ್. ನೋಡಿ ರೆಸ್ಟ್ಲೆಸ್ ಅಂದ್ರೆ ವಿಶ್ರಾಂತಿ ರಹಿತ. ನೋಡಿ ರೆಸ್ಟ್ಲೆಸ್ ಅಂದ್ರೆ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅವ್ರು ಬಹಳ ಕೆಲಸದ ಪ್ರಭಾವ ಬಹಳ ಆಗಿತ್ತು. ಆ ಕೆಲಸ ಬಹಳ ಇದರಿಂದ ಮಾಡ್ತಿದ್ರು ಅವರು. ಅಂದ್ರೆ ಕೆಲಸವನ್ನ ಅತಿ ಒತ್ತಡ, ಕೆಲಸದ ಒತ್ತಡ ಇರುವುದರಿಂದ ಅಂದ್ರೆ ಅವರು ಏನ್ ಆ ಟಾಸ್ಕ್ ಆ ಕಾರ್ಯವನ್ನ ಏನ್ ನಿರ್ವಹಿಸಕತ್ತಿದ್ರು ಆ ಕಾರ್ಯಗಳಲ್ಲಿ ಅತಿಯಾಗಿ ಆಳವಾಗಿ ಅಧ್ಯಯನ ಮಾಡೋದ್ರಿಂದ, ಸಂಶೋಧನೆಗಳನ್ನ ಮಾಡೋದ್ರಿಂದ, ಆ ಸಾಧನೆಯನ್ನು ಕೈಗೊಂಡಿರುವುದರಿಂದ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅವರಿಗೆ ವಿಶ್ರಾಂತಿ ಅನ್ನೋದೇ ಇದ್ದಿರಲಿಲ್ಲ. ಕೇವಲ ಕೆಲಸವನ್ನ ಮಾಡೋದ್ರ ಮೂಲಕ ಏನಾಗಿತ್ತಪ್ಪ ಅಂದ್ರೆ ಅವರಿಗೆ ವಿಶ್ರಾಂತಿ ಅನ್ನೋದೇ ಮರೆತೋಗಿತ್ತು. ಕೇವಲ ಕೆಲಸದಲ್ಲಿ ಏನ್ ಮಾಡ್ಬೇಕು, ಊಟ ಮಾಡೋದು, ನಿದ್ದೆ ಮಾಡೋದು ಎಲ್ಲವನ್ನ ಏನ್ ಮಾಡ್ತಾರಪ್ಪ ಅಂದಾಗ ಮರ್ತು ಬಿಟ್ಟಿದ್ರು. ಮತ್ತೆ ಹೇಳ್ತಾರ they work right from morning till night and sometimes they left for home at midnight. ನೋಡ್ರಿ ಅವ್ರು ಏನ್ ಹೇಳ್ತಾರಂದ್ರ ಒಂದ್ ವೇಳೆ ಅವ್ರು ಪ್ರತಿದಿನ ಅಲ್ಲ ಕೆಲವೊಂದ್ ಸರಿ ಈಗ ನೋಡಿ ನಾವು ಕೆಲಸ ಮಾಡ್ತೀವಿ, ಅವ್ರು ಕೆಲಸ ಮಾಡ್ತಿದ್ರೆ ಕೆಲವೊಂದ್ ಸರಿ ಏನ್ ಮಾಡ್ತಾರ ಬೆಳಗ್ಗೆಯಿಂದ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆ ಅಥವಾ ಮುಂಜಾನೆ. ನೋಡಿ ಬೆಳಗ್ಗೆಯಿಂದ ಹಿಡಿದು ಟಿಲ್ ನೈಟ್ ಅಂದ್ರೆ ರಾತ್ರಿ. ನೋಡಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಕೆಲಸದ ಪ್ರಾರಂಭ ಮಾಡಿದ್ರು. ಕೆಲವೊಂದು ವೇಳೆ ಯಾವಾಗ ಹೋಗ್ತಿದ್ರಪ್ಪ ಮನೆಗಂದ್ರ ಲೆಫ್ಟ್ ಹೋಮ್ ಆಟ್ ಮಿಡ್ ನೈಟ್. ನೋಡಿ ಕೆಲವೊಂದ್ಸರಿ ಏನ್ ಮಾಡ್ತಿದ್ರ ಪಾಪ ಅವ್ರ ಮಿಡ್ ನೈಟ್ ಸಹ ಮನೆಗೆ ಹೋಗ್ತಿದ್ರಂದ್ರ. ಮಿಡ್ ನೈಟ್ ಮೀನ್ಸ್ ಮಧ್ಯರಾತ್ರಿ. ಯಾಕಪ್ಪ ಅಂದ್ರ ಕೆಲಸದ ಅಭಾವ, ಕಾರ್ಯದ ಒತ್ತಡ ಆಗಿರುವುದರಿಂದ ಪ್ರತಿಯೊಬ್ಬರು ತಮ್ಮ ಏನ್ ಮಾಡಿದ್ರು ಅತಿಯಾದ ಕೆಲಸದಲ್ಲಿ ತೊಡಗಿಸಿಕೊಂಡೋದ್ರಿಂದ ಏನಾಗಿತ್ತಪ್ಪ ಅಂದ್ರೆ ಅವ್ರಿಗೆ ರೆಸ್ಟ್ಲೆಸ್, ವಿಶ್ರಾಂತಿ ಇರ್ತಿರ್ಲಿಲ್ಲ. ಮಾರ್ನಿಂಗ್ ಬಂದ್ರಪ್ಪ ಅಂದ್ರೆ ಈಗ ನೈಟ್ ತನಕ ಏನ್ ಮಾಡ್ತಿದ್ರು ಕೆಲಸನ ಮಾಡಿದ್ರು. ಟೈಮ್ ಸಹ ನೋಡ್ತಿರ್ಲಿಲ್ಲ, ಎಷ್ಟಲ್ಲಿ ಟೈಮ್, ಏನ್ ಮಾಡ್ಬೇಕು, ಬುಕ್ ಟೈಮ್ ಏನ, ಯಾವುದಕ್ಕೂ ಗಮನ ಇರ್ತಿರ್ಲಿಲ್ಲ, ಯಾವುದಕ್ಕೂ ಗಮನ ಹರಿಸ್ತಿರ್ಲಿಲ್ಲ. ಅದಕ್ಕೆ ಒಂದ್ಸರಿ ಏನ್ ಮಾಡ್ತಿದ್ರಪ್ಪ ನೆನಪಿಲ್ಲ, ಏನ್ ಮಾಡ್ತಿದ್ರು ಮಿಡ್ ನೈಟ್ ಅಂದ್ರೆ ಮಧ್ಯರಾತ್ರಿ ಮನೆಗೆ ಹೋಗ್ತಿದ್ರು. ಒಂದ್ಸರಿ ಅಷ್ಟೆಲ್ಲ ಕೆಲಸ ಮುಗಿದಷ್ಟರಲ್ಲಿ ಮಧ್ಯರಾತ್ರಿ ಮನೆಗೆ ಹೋಗ್ತಿದ್ರು. ಬಟ್ they were all happy to work under their boss and did not think of quitting the job. ನೋಡ್ರಿ ಏನ್ ಹೇಳ್ತಾರಪ್ಪ ಅಂದ್ರೆ ಇಷ್ಟು ಖುಷಿಯಿಂದ ಕಾರ್ಯವನ್ನು ನಿರ್ವಹಿಸಿದ್ರಲ್ಲ, ಇಷ್ಟು ಖುಷಿಯಿಂದ ಕಾರ್ಯವನ್ನು ನಿರ್ವಹಿಸಿದ್ರಿಂದ ಅವ್ರಿಗೆ ಬಹಳ ಹ್ಯಾಪಿ ಇದ್ರು, ಅಂದ್ರೆ ಖುಷಿ ಇದ್ರು. ಯಾವತ್ತು ಅಂದ್ರೆ ಯಾವ ಕೆಳಗ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಬಾಸ್ ಮೀನ್ಸ್ ಮಾಲೀಕ. ಆ ಮಾಲೀಕನ ಏನು ಅಧಿಕಾರಿಯ ಕೈ ಕೆಳಗಡೆ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಏನ್ ಮಾಡಿದ್ರು ಖುಷಿಯಾಗಿದ್ರು. ಒಬ್ಬೊಬ್ರು ನೋಡ್ರಿ ಪಾಪ ಮೇಲೆ ಮಾಲೀಕ ಒತ್ತಡ ಹಾಕಂದ್ರೆ ಕೆಳಗೆ ಕಾರ್ಮಿಕರು ಏನ್ ಮಾಡಿದ್ರು ಖುಷಿ ಇರ್ತಿರ್ಲಿಲ್ಲ. ಏನ್ ಮಾಲೀಕ ಇಷ್ಟು ಒತ್ತಡ ಹಾಕಂದ್ರೆ ಕೆಲಸದ, ಯಾವಾಗ ನಾನು ಜಾಬ್ ಬಿಟ್ಟೇನು ಈ ತರ ಅನಿಸ್ತದ. ಆದ್ರೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವಾಗೂ ಅವ್ರ ನನಗೆ ಖುಷಿ ಇಲ್ಲ, ಈ ಕೆಲಸದಿಂದ ನನಗೆ ಖುಷಿಯಾಗಿ ನಾನು ಸಂತೋಷವಾಗಿಲ್ಲ ಯಾವತ್ತೂ ಅನಿಸ್ಲಿಲ್ಲ. ಅವ್ರ ಆ ಬಾಸ್ ಕೈ ಕೆಳಗಡೆ ಅಂಡರ್ ದಿ ಬಾಸ್, ಆ ಬಾಸ್ನ ಕೈ ಕೆಳಗಡೆ, ಆ ಸರ್ನ ಕೈ ಕೆಳಗಡೆ, ಆ ಅಧಿಕಾರಿಯ ಕೈ ಕೆಳಗಡೆ ಏನ್ ಕೆಲಸ ಮಾಡ್ತಿದ್ರಂದ್ರ ಅವ್ರ ಬಹಳ ಖುಷಿಲಿದ್ರು. ಮತ್ತು ಅವ್ರು ಯಾವತ್ತೂ ಯೋಚನೆ ಮಾಡಲಿಲ್ಲ ಈ ಜಾಬ್ ನಾನು ಬಿಡಬೇಕು ಅಂತ. ಕ್ವಿಟ್ಟಿಂಗ್ ಅಂದ್ರೆ ತೊರೆದು. ಈ ಜಾಬ್ ನಾನು ಬಿಡಬೇಕು, ಜಾಬ್ ನೌಕರಿ. ಈ ಜಾಬ್ ಅನ್ನು ಬಿಡಬೇಕು ಅಂತ ಯಾವತ್ತೂ ಥಿಂಕ್ ಮಾಡಿರ್ಲಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಏನ್ ಕೆಲಸ ಮಾಡಿದ್ರು ಅವ್ರಿಗೆ ಏನಿದ್ರು ಖುಷಿಯಾಗಿತ್ತು. ಸೊ ಅವ್ರು ಏನ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಲಿಲ್ಲ, ಅದು ಥಿಂಕು ಮಾಡಲಿಲ್ಲ. ಅವ್ರ ಖುಷಿಯಾಗಿರೋದ್ರಿಂದ ಏನ್ ಮಾಡಿದ್ರಪ್ಪ ಅಂದ್ರ ಅವ್ರ ತಮ್ಮ ಕಾರ್ಯವನ್ನು ಅತಿ ಖುಷಿಯಿಂದ
ನಡೆಸ್ಕೊಂಡ ಬರ್ತಿದ್ವು. ಒಂದು ದಿನ ಏನಾಗ್ತದ, ಒನ್ ಡೇ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಒಬ್ಬ ಸೈಂಟಿಸ್ಟ್ 70 ಜನರಲ್ಲಿ ಇರ್ತಕ್ಕಂಥ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಪ್ಪ ಅಂದ್ರೆ ಒನ್ ಡೇ ಒನ್ ಆಫ್ ದ ಸೈಂಟಿಸ್ಟ್ ಕೇಮ್ ಟು ಹಿಸ್ ಬಾಸ್ ಅಂಡ್ ಆಸ್ಕ್. ನೋಡ್ರಿ ಒಬ್ಬ ಸರ್ ಬರ್ತಾರ, ಸೈಂಟಿಸ್ಟ್ ವಿಜ್ಞಾನಿ ಒಬ್ಬ ಅಂತ ಹೇಳಿ ಆ 70 ಜನರಲ್ಲಿ ಇರ್ತಕ್ಕಂಥ ಒಬ್ಬ ವಿಜ್ಞಾನಿ ಬರ್ತಾನು. ಬಂದು ಏನ್ ಹೇಳ್ತಾನು ನೋಡ್ರಿ, ಸರ್ ಐ ಹ್ಯಾವ್ ಪ್ರಾಮಿಸ್ ಟು ಟೇಕ್ ಮೈ ಚಿಲ್ಡ್ರನ್ ಟು ದಿ ಎಕ್ಸಿಬಿಷನ್ ಇನ್ ಟೌನ್ ಟುಡೇ. ನೋಡ್ರಿ ಅವ್ನು ಪರ್ಮಿಷನ್ ಕೇಳಕ್ ಬಂದ ಸರ್ ಹತ್ರ. ಅಂದ್ರೆ ತಾನು ಕೆಲಸ ಮಾಡುವ ಕೇಂದ್ರದಲ್ಲಿರ್ತಕ್ಕಂಥ ಬಾಸ್, ತಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿರ್ತಕ್ಕಂಥ ಹೆಡ್, ಅವ್ನು ಕೇಳಕ್ ಬರ್ತಾನ. ಸರ್ ಕೇಳಕ್ ಬರ್ತಾನ, ಸರ್ ಐ ಹ್ಯಾವ್ ಪ್ರಾಮಿಸ್ ಟು ಮೈ ಚಿಲ್ಡ್ರನ್, ನಾನು ನನ್ನ ಮಕ್ಕಳಿಗೆ ಪ್ರಮಾಣ ಮಾಡೀನಿ. ಪ್ರಾಮಿಸ್ ನೋಡ್ರಿ, ಪ್ರಮಾಣ ಅಥವಾ ಶಪಥ ಮಾಡೇನಿ ನಾನು. ಯಾರಿಗೆ? ಟು ದಿ ಚಿಲ್ಡ್ರನ್, ಅಂದ್ರೆ ಮಕ್ಕಳಿಗೆ ಏನ್ ಮಾಡೀನಿ ನಾನು? ಪ್ರಮಾಣ ಮಾಡೇನಿ. ಯಾಕ? ಎಕ್ಸಿಬಿಷನ್ ತಗೊಂಡು ಹೋಗ್ತೇನಂತ. ಎಕ್ಸಿಬಿಷನ್ ಮೀನ್ಸ್ ಪ್ರದರ್ಶನ. ಅದು ಯಾವಾಗ? ಎಲ್ಲಿ? ಟೌನ್, ಪಟ್ಟಣ. ನೋಡ್ರಿ ಒಬ್ಬ ವಿಜ್ಞಾನಿ ಬರ್ತಾನೆ ತಮ್ಮ ಸರ್ ಹತ್ರ ಬಂದು ಏನ್ ಹೇಳ್ತಾನಪ್ಪ ಅಂದ್ರೆ, ಸರ್ ನಾನು ಇವತ್ತು ನನ್ನ ಮಕ್ಕಳಿಗೆ ಪ್ರಾಮಿಸ್ ಮಾಡೀನಿ. ಏನಂತ ಪ್ರಾಮಿಸ್ ಮಾಡಿನಪ್ಪ ಅಂದ್ರ ಟೌನ್ ಕರ್ಕೊಂಡು ಹೋಗ್ತೀನಿ. ಯಾಕ? ಅಲ್ಲಿರ್ತಕ್ಕಂಥ ಪ್ರದರ್ಶನವನ್ನು ನೋಡಕ ಕರ್ಕೊಂಡು ಹೋಗ್ತೀನಿ. ಇವತ್ತು ಟುಡೇ ಕರ್ಕೊಂಡು ಹೋಗ್ತೀನಿ ಅಂತ ಏನ್ ಮಾಡಿ ನನ್ನ ಮಕ್ಕಳಿಗೆ ಪ್ರಾಮಿಸ್ ಮಾಡೀನಿ. ಸೊ ಯು ಪ್ಲೀಸ್ ಅಲೋ ಮಿ ಟು ಲೀವ್ ದ ಆಫೀಸ್ ಅಟ್ 5:30 o'clock. ನೋಡ್ರಿ ಇಂದ ಇರ್ಲಿ, ನೀವು ದಯಮಾಡಿ ನನಗೆ ಒಪ್ಪಿಗೆನ ಕೊಡ್ತೀರಾ? ನನಗೆ ಆಫೀಸ್ ಮುಂದೆ ಬೇಗ ಹೋಗ 5 o'clock ನನಗೆ 5 ಗಂಟೆ ಸುಮಾರು 4:40 ಸುಮಾರು ಹೋಗಕ್ಕೆ ನನಗೆ ದಯಮಾಡಿ ಅವಕಾಶ ಮಾಡಿ ಕೊಡ್ತೀರಿ? ಸಾಯಂಕಾಲ ನನಗೆ ಬೇಗ ಹೋಗ್ಕೊಂಡು ಪರ್ಮಿಷನ್ ಕೊಡ್ತೀರಿ ಅಂತ ಕೇಳ್ತಾರ. ನೋಡ್ರಿ ಅದಕ್ಕೆ ಬಾಸ್ ಏನ್ ಹೇಳ್ತಾನ ನೋಡೋಣ. ನೋಡ್ರಿ ಬಾಸ್ ಏನ್ ಹೇಳ್ತಾರ ಕೇಳ್ರಿ. ಒಬ್ಬ ಸೈಂಟಿಸ್ಟ್ ಬಂದು ಕೇಳಿದ್ರು, ನನಗೆ ಪರ್ಮಿಷನ್ ಕೊಡ್ರಿ ಸರ್, ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ನಾನು ಪ್ರಾಮಿಸ್ ಮಾಡೀನಿ, ನಾನು ಇವತ್ತು ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಸೊ ನಾನು ನೀವು ಆಫೀಸಿಂದ ಬೇಗ ಹೋಗ್ಕೊಂಡು ಪರ್ಮಿಷನ್ ಕೊಡ್ತೀರೇನೋ? ಅಲೋ ಮಾಡ್ತೀರೇನ? ನನಗೆ ಒಪ್ಪಿಗೆನ ಕೊಡ್ತೀರೇನೋ? ಅಲೋ ಒಪ್ಪಿಗೆ. ಅಲೋ ಒಪ್ಪಿಗೆ ನೀಡ್ತಾರೆ, ನಾನು ಪರ್ಮಿಷನ್ ಕೊಡ್ತೀರಿ ಅಂತ ಕೇಳಿದ ತಕ್ಷಣ ಅದು ಯಾವಾಗ? 5:30 ಅಂದ್ರೆ 5 ಗಂಟೆಗಿಂತ ಮುಂಚೆ 4:45 ನನ್ಗೆ ಕಳಿಸ್ಕೊಡ್ರಿ ಅಂತ. ಅದು ಯಾವಾಗ? ಈವ್ನಿಂಗ್. ಸಾಯಂಕಾಲ ನಾನು ಕಳಿಸ್ಕೊಡ್ತೀರಿ? ದಯಮಾಡಿ ನನ್ನ ಸಾಯಂಕಾಲ ಕಳಿಸ್ಕೊಡ್ತೀರಿ ಕೇಳ್ತಾರೆ. ಅದಕ್ಕೆ ಸರ್ ಬಾಸ್ ಏನ್ ರಿಪ್ಲೈ ಮಾಡ್ತಾರೆ ನೋಡ್ರಿ, ಆಲ್ ರೈಟ್, ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್ ಅರ್ಲಿ ಟುಡೇ. ಓಕೆ ಸರಿ, ಓಕೆ ನಾನು ಪರ್ಮಿಷನ್ ಕೊಡ್ತೀನಿ, ನೀನು ಸಾಯಂಕಾಲ ಬೇಗ ಹೋಗು. ಇವತ್ತು ಆಫೀಸ್ನಲ್ಲಿ ಬೇಗ ಹೋಗೋದು ನನಗೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ದ ಸೈಂಟಿಸ್ಟ್ ವಾಸ್ ಹ್ಯಾಪಿ ಅಂಡ್ ಸ್ಟಾರ್ಟೆಡ್ ವರ್ಕಿಂಗ್. ನೋಡ್ರಿ ಸರ್ ಕಡೆ ಪರ್ಮಿಷನ್ ತಗೋತಾರೆ. ಮಾರ್ನಿಂಗ್ ಬಂದ ತಕ್ಷಣ ಪರ್ಮಿಷನ್ ತಗೊಂಡಾಗ ಪರ್ಮಿಷನ್ ಸಿಗ್ತದ, ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಂತಲ್ಲ, ಅದನ್ನ ಬಾಸ್ ಹೇಳ್ತಾರೆ. ಬಾಸ್ ಏನ್ ಮಾಡ್ತಾರೆ? ಓಕೆ ಆಲ್ ರೈಟ್, ನಾನು ಪರ್ಮಿಷನ್ ಕೊಡ್ತೀನಿ, ಏನ್ ಮಾಡೋದು ಸಾಯಂಕಾಲ ಬೇಗ ಹೋಗ್ಬಿಡಿ ಮನೆಗೆ ಅಂತ. ಅದಕ್ಕೆ ಇನ್ನು ಸೈಂಟಿಸ್ಟ್ ಏನ್ ಮಾಡ್ತಾನೆ? ಖುಷಿ ಆಗ್ತಾನೆ ಮತ್ತು ತನ್ನ ಕೆಲಸ ಕಾರ್ಯಗಳನ್ನು ಏನ್ ಮಾಡ್ತಾನೆ? ತೊಡಗ್ತಾನೆ. He was so busy working that he never even bothered to look at his watch. After the day's work was completed, he looked at watch and it was 8:30 in the evening. ನೋಡ್ರಿ ಅವ್ನು ಏನ್ ಹೇಳಿದ ಬೆಳಗ್ಗೆ ಬಾಸ್ಗ ನನಗೆ 5 ಗಂಟೆ ಸುಮಾರು ಹೋಗ್ತೀರೇನ ಅಂತ ಪರ್ಮಿಷನ್ ಕೇಳಿದ್ದ. ಸೊ ಬಾಸ್ ಏನ್ ಮಾಡಿದ್ರು? ಓಕೆ 5 ಗಂಟೆಗೆ ಹೋಗ್ಬೋದು ಅಂತ ಏನ್ ಮಾಡಿದ್ರು? 5 ಗಂಟೆ
ಆಗಿ ಹ್ಯಾಪಿಯಾಗಿ ಏನ್ ಮಾಡ್ತಾನೆ ತನ್ನ ಕೆಲಸದಲ್ಲಿ ತೊಡಗುತ್ತಾನೆ. ಆ ಕೆಲಸದಲ್ಲಿ ತೊಡಗುವ ಸಂದರ್ಭದಲ್ಲಿ ಏನಾಗ್ತದಂದ್ರ ಅವ್ನಿಗೆ ಅದೇ ಕೆಲಸ ಮಾಡ್ಕೊಂತ ವಾಚ್ ಅಂದ್ರೆ ಗಡಿಯಾರವನ್ನ ನೋಡುವ ನೆನಪಾಗಲಿಲ್ಲ, ನೋಡುವಷ್ಟು ಅವನಿಗೆ ಇದಾಗಿಲ್ಲ. ಅಂದ್ರೆ ನಾನು ನೋಡ್ಬೇಕು ನನ್ಗೆ ಅಷ್ಟ ಕಾರ್ಯ ಅಂದ್ರೆ ಖಾಲಿ ಇರಲಿಲ್ಲ, ನೋಡುವ ಗಮನನೂ ಇರಲಿಲ್ಲ. ಗಡಿಯಾರ ನೋಡ್ಬೇಕು, ಟೈಮ್ ಎಷ್ಟು ಇಟ್ಕೊಳ್ಬೇಕು, ಹೋಗೋದು ಅನ್ನೋದು ಅವನ ಗಮನದಲ್ಲಿ ಇರಲಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕೆಲಸವನ್ನ ನಿರಂತರವಾಗಿ ಮಾಡೋದ್ರ ಮೂಲಕ ಏನ್ ಮಾಡ್ತಾನೋ ಆ ಕೆಲಸದಲ್ಲಿ ಕಂಪ್ಲೀಟ್ ಆಗಿ ತನ್ನಂತರ ತೊಡಸ್ಕೊಂಡು ಬಿಡ್ತಾನೆ. ಅದ್ರಲ್ಲಿ ಏನ್ ಮಾಡ್ತಾನೆ ಬಿಸಿ ಆಗ್ತಾನೆ. ಅವ್ನು ಕೇರ್ ಮಾಡೋದಿಲ್ಲ, ನನ್ನ ಕೈ ಇರ್ತಕ್ಕಂಥ ವಾಚ್ ಸಹ ನೋಡಲ್ಲ, ಟೈಮ್ ಎಷ್ಟಾಗಿದೆ ಅಂತ ನೋಡಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಮೇನ್ ಕೆಲಸ ಮಾಡಿದ್ರೆ ಅದು ಕಂಪ್ಲೀಟ್ ಅಂದ್ರೆ ಪೂರ್ತಿ ಆದ ನಂತರ, ಕಂಪ್ಲೀಟ್ ಅಂದ್ರೆ ಪೂರ್ತಿ. ಕಂಪ್ಲೀಟ್ ಆ ತಕ್ಷಣ ನೋಡಿದ ತಕ್ಷಣ ಏನಾಗಿತ್ತಪ್ಪ ಅಂದ್ರೆ 8:30 ಆಗಿತ್ತಲ್ಲಿ. ಅಂದ್ರೆ 7:45 8 ಗಂಟೆ ಆಗಿತ್ತು ಈವ್ನಿಂಗ್. ಅವ್ನು ಎಷ್ಟು ಗಂಟೆಗೆ ಹೋಗಿದ್ದ? 5 ಗಂಟೆಗೆ, 5:30 ಹೋಗಿದ್ದ. ಬಟ್ ಎಲ್ಲಾ ಕೆಲಸ ಮುಗಿಸಿ ವಾಚ್ ನೋಡೋ ಗಮನ ಇಲ್ಲದೆ ಇರೋದ್ರಿಂದ ಏನಾಗಿತ್ತಪ್ಪ, ಯಾವಾಗ ಟೈಮ್ ಮಾಡ್ತಂದ್ರ ತಾನು ಮಾಡುವಂತ ಕಾರ್ಯ ಕಂಪ್ಲೀಟ್ ಪೂರ್ತಿ ಆದ ನಂತರ ಏನ್ ಮಾಡ್ತಾನೆ ವಾಚ್ ನೋಡ್ತಾನೆ. ಆಗ ಎಷ್ಟು ಗಂಟೆ ಆಗಿತ್ತಲ್ಲಿ? 8:30 ಇನ್ ದಿ ಈವ್ನಿಂಗ್. ಟೈಮ್ ಎಷ್ಟು? ಸಾಯಂಕಾಲ 8 ಗಂಟೆ ಆಗಿತ್ತು. He looked for his boss. The boss was not there. As he had told boss in the morning itself, he closed everything and left for home. ನೋಡಿ ಏನ್ ಮಾಡ್ತಪ್ಪ ಅಂದ್ರೆ ಗಡಬಡಿಯಲ್ಲಿ ಏನ್ ಮಾಡ್ತಾರೆ ತನ್ನ ಬಾಸ್ ಅನ್ನ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಬಾಸ್ ಇದ್ದಿರಲಿಲ್ಲ, ಯಾಕಂದ್ರೆ ಟೈಮ್ ಎಷ್ಟಾಗಿತ್ತು? 8 ಗಂಟೆ ಸುಮಾರು. ಅಲ್ಲೇನಾಗಿ ಬಾಸ್ ಇಲ್ಲದೆ ಇರೋದ್ರಿಂದ ಏನ್ ಮಾಡ್ತಾನೆ ಅಲ್ಲಿ ಬಾಸ್ ಇರಂಗಿಲ್ಲ. And he had told the boss in the morning itself. ಏನ್ ಮಾಡಿದಪ್ಪ ಅಂದ್ರೆ ತನ್ನ ಬಗ್ಗೆ ಅಂದ್ರೆ ತನ್ನ ಬಗ್ಗೆ ಮಾರ್ನಿಂಗ್ ಏನ್ ಮಾಡ್ಕೊಂಡಿದ್ದ ಬಾಸ್ಗೆ ಹೇಳ್ಕೊಂಡಿದ್ದ, ನಾನು ಇವತ್ತು ಎಕ್ಸಿಬಿಷನ್ ನನ್ನ ಮಕ್ಕಳನ್ನ ಕರ್ಕೊಂಡು ಪಟ್ಟಣ ಹೊಂಟೀನಿ, ಸೊ ನನಗೆ ಏನ್ ಮಾಡಿ ಪರ್ಮಿಷನ್ ಕೊಡ್ರಿ, ಅಲೋ ಮಾಡ್ರಿ ಅಂತ ಕೇಳ್ಕೊಂಡಿದ್ದ. ಅದ್ರ ಬಾಸ್ ಅಂದಿದ್ರು. ಸೊ ತನ್ನ ಪರ್ಮಿಷನ್ ತಗೊಂಡ್ರು ಸಹ ಅವ್ನು ನೆನಪಾಗಿಲ್ಲ. ಸೊ ಏನ್ ಮಾಡೋದು? ಈ ಕ್ಲೋಸ್ ಎವ್ರಿಥಿಂಗ್ ಅಂಡ್ ಲೆಫ್ಟ್ ಫಾರ್ ಹೋಮ್. ಏನ್ ಮಾಡ್ತಾರಂದ್ರ ಅವ್ನು ಎಲ್ಲವನ್ನ ಮುಚ್ಚಿರ್ತಾನ. ಏನೇನು ಕೆಲಸ ಮಾಡ್ಬೇಕಾದ್ರೆ ಏನೇನು ವಸ್ತುಗಳು ತೆಗೆದುಕೊಂಡಿದ್ದ ಅಥವಾ ಏನೇನು ರೂಮ್ ಇತ್ತು ಅದನ್ನೆಲ್ಲ ವರ್ಕ್ ಮಾಡಿ ಎಲ್ಲ ವರ್ಕ್ ಮುಗಿದ ತಕ್ಷಣ ಕಂಪ್ಲೀಟ್ ಆದ ತಕ್ಷಣ ಅಲ್ಲಿ ಇರ್ತಕ್ಕಂಥ ವಸ್ತುಗಳು ಎಲ್ಲ ಇಟ್ಟು ರೂಮ್ ಅನ್ನ ಕ್ಲೋಸ್ ಮಾಡಿ ಮನೆಗೆ ಹೊರಟ್ಬಿಡ್ತಾನೆ. ಮುಂದೇನಾಗ್ತದ ನೋಡೋಣ ಮುಂದಿನ ಭಾಗದಲ್ಲಿ. ಓಕೆ, ಇವತ್ತೇನಾಯ್ತಪ್ಪ ಅಂದ್ರೆ ನಿಮ್ದು 5th ಕ್ಲಾಸ್